ಈ ಒಂದು ವಿಡಿಯೋನಲ್ಲಿ ನಾವು ಫೇಸ್ಬುಕ್ ಆ್ಯಡ್ಸ್ ಅನ್ನು ಯಾವ ರೀತಿಯಾಗಿ ರನ್ ಮಾಡಬಹುದು ಅನ್ನೋದನ್ನು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಗೆಳೆಯರೆ, ಇಲ್ಲಿ ಬಂದ್ಬಿಟ್ಟು ನೋಡಿ, ಆ್ಯಡ್ಸ್ ಮ್ಯಾನೇಜರ್ ಅಂತ ಹೇಳಿದೆ. ಈ ಒಂದು ಆ್ಯಡ್ಸ್ ಮ್ಯಾನೇಜರ್ ಥ್ರೋನೇ ನಾವು ಆ್ಯಡ್ಸ್ ಅನ್ನು ರನ್ ಮಾಡಬಹುದು. ಇಲ್ಲತ್ತಂದ್ರೆ ಪೋಸ್ಟ್ ಹಾಕಿದ ನಂತರ ಬೂಸ್ಟ್ ಅಂತೇಳಿ ಬರುತ್ತೆ. ಆ ರೀತಿಯಾಗಿ ನೀವು ಬೂಸ್ಟ್ ಮಾಡಿಕೊಂಡು ಒಂದು ಆ್ಯಡ್ಸ್ ಅನ್ನು ರನ್ ಮಾಡುವಂತಿಲ್ಲ. ಏಕೆಂತಂದ್ರೆ ಅಲ್ಲಿ ನಿಮ್ಮ ದುಡ್ಡನ್ನು ವೇಸ್ಟ್ ಆಗುತ್ತೆ, ಯಾವುದೇ ರೀತಿಯಾಗಿ ಲೀಡ್ಸ್ಗಳು ಬರುವುದಿಲ್ಲ. ಅದಕ್ಕೋಸ್ಕರ ಆ ರೀತಿಯಾಗಿ ನೀವು ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಆ್ಯಡ್ಸ್ ಮ್ಯಾನೇಜರ್ ಅಂತ ಹೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಆ್ಯಡ್ಸ್ ಮ್ಯಾನೇಜರ್ದೊಂದು ಸೈಟ್ ಅನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ವೆಲ್ಕಮ್ ಲೋಡಿಂಗ್ ಯುವರ್ ಆ್ಯಡ್ ಅಕೌಂಟ್ ಅಂತ ಹೇಳಿ ಕಾಣಿಸ್ತಾ ಇದೆ. ಲೋಡಿಂಗ್ ಆಗ್ತಾ ಇದೆ. ಈ ಒಂದು ಆ್ಯಡ್ಸ್ ಮ್ಯಾನೇಜರ್ ಅನ್ನು ಯೂಸ್ ಮಾಡಿಕೊಂಡು ನಾವು ಸಾಕಷ್ಟು ನಮ್ಮ ಬಿಸ್ನೆಸ್ಗಳಿಗೆ ಲೀಡ್ಸ್ ಅನ್ನು ಪಡೆದುಕೊಳ್ಳಬಹುದು. ಆನಂತರ ಇದರಿಂದ ಅವೇರ್ನೆಸ್ ಕೂಡ ಕೊಡಬಹುದು. ಆನಂತರ ಸಾಕಷ್ಟು ಆ್ಯಡ್ಸ್ ಕ್ಯಾಂಪೇನ್ಗಳಿವೆ. ಅದನ್ನು ಮುಂದೆ ಹೋಗ್ತಾ ಯಾವ ಒಂದು ಕ್ಯಾಂಪೇನ್ಸ್ ಎದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗುತ್ತೇನೆ. ಗೆಳೆಯರೆ, ನಾನು ಈಗ ಫಸ್ಟ್ ಟೈಮ್ ಈ ಒಂದು ಅಕೌಂಟ್ದಲ್ಲಿ ಆ್ಯಡ್ಸ್ ಮ್ಯಾನೇಜರ್ ಅನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಕೆಲವೊಂದಿಷ್ಟು ರೀಚ್ ದ ರೈಟ್ ಪೀಪಲ್ ವಿತ್ ಆ್ಯಡ್ಸ್ ಮ್ಯಾನೇಜರ್ ಅಂತೇಳಿ ಕೊಟ್ಟಿರುವಂಥದ್ದು. ಈ ಥರ ಇಂಟ್ರಡಕ್ಷನ್ ಅನ್ನು ಬಂದಿರುವಂಥದ್ದು. ಗೆಟ್ ಸ್ಟಾರ್ಟೆಡ್ ಅಂತೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಸೆಟಪ್ ಯುವರ್ ಆ್ಯಡ್ ಅಕೌಂಟ್ ಅಂತೇಳಿ ಬಂದಿದೆ ನೋಡಿ. ಈ ಥರ ನಾವು ಆ್ಯಡ್ ಅಕೌಂಟನ್ನು ಸೆಟಪ್ ಮಾಡಿಕೊಳ್ಳಬಹುದು. ಇಲ್ಲಿ ನೋಡಿ, ಕೆಲವೊಂದಿಷ್ಟು ಟರ್ಮ್ಸ್ ಕಂಡೀಷನ್ಸ್ಗಳನ್ನು ಕೊಟ್ಟಿರುವಂಥದ್ದು. ಅಡ್ವರ್ಟೈಸ್ಮೆಂಟ್ ಒಂದು ಪಾಲಿಸಿಯನ್ನು ಇರುವಂಥದ್ದು. ಈ ರೀತಿಯಾಗಿ ಈ ಪಾಲಿಸಿಯನ್ನು ನೀವು ಸರಿಯಾಗಿ ಓದಿಕೊಂಡು ಆನಂತರ ಐ ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಐ ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಥ್ಯಾಂಕ್ ಯು ಫಾರ್ ಆಕ್ಸೆಪ್ಟಿಂಗ್ ಯುವರ್ ನಾನ್ ಡಿಸ್ಕ್ರಿಮಿನೇಷನ್ ಪಾಲಿಸಿ ಅಂತೇಳಿದೆ. ಇದನ್ನು ಮತ್ತೆ ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಸೆಟಪ್ ಯುವರ್ ಆ್ಯಡ್ ಅಕೌಂಟ್ ಸೋಷಿಯಲ್ ಮೀಡಿಯಾ ಪೇಮೆಂಟ್ ಮೆಥಡ್ ಅಂತೇಳಿ ಕೊಟ್ಟಿರುವಂಥದ್ದು. ಗ್ರೇಟ್ ನ್ಯೂಸ್, ಇಟ್ ಲುಕ್ಸ್ ಲೈಕ್ ಯುವರ್ ಬಿಸ್ನೆಸ್ ಈಸ್ ಆಲ್ರೆಡಿ ವಿತ್ ಮೆಟಾ ಅಂತೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿ, ಯುವರ್ ಬಿಸ್ನೆಸ್ ವಿತ್ ಮೆಟಾ ಅಂತೇಳಿ ಇದೆ. ಕ್ರಿಯೇಟ್ ಪೇಜ್ ಅಂತೇಳಿದೆ. ಆನಂತರ ಇಲ್ಲಿ ಪೇಜ್ ಕೂಡ ನಾನು ಕ್ರಿಯೇಟ್ ಮಾಡಿದ್ದೇನೆ. ಪೇಜನ್ನು ಬಹಳಷ್ಟು ಇಂಪಾರ್ಟೆಂಟ್ವಾಗಿದ್ದು, ನಾವು ಆ್ಯಡ್ಸ್ ಅನ್ನು ರನ್ ಮಾಡಬೇಕಾದ್ರೆ ಒಂದು ಪೇಜನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನಮ್ಮ ಒಂದು ಫೇಸ್ಬುಕ್ ಅಕೌಂಟಿನಲ್ಲಿ ಪೇಜ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ವಾಗಿದ್ದು ಅದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ ಆಲ್ರೆಡಿ. ಒಂದು ವಿಡಿಯೋದಲ್ಲಿ ಫೇಸ್ಬುಕ್ ಪೇಜನ್ನು ಯಾವ ರೀತಿಯಾಗಿ ನಾವು ಕ್ರಿಯೇಟನ್ನು ಮಾಡಬಹುದು ಅನ್ನೋದನ್ನು ತಿಳಿದುಕೊಂಡಿದ್ದೇವೆ. ಆ ಒಂದು ಪೇಜನ್ನು ಇಲ್ಲಿ ನೋಡಿ, ಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಹೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಈ ಒಂದು ಪೇಜನ್ನು ಕನೆಕ್ಟ್ ಆಗತ್ತೆ. ಫೇಸ್ಬುಕ್ ಪೇಜನ್ನು ಇನ್ಸ್ಟಾಗ್ರಾಮ್ಗೆ ಯಾವ ರೀತಿಯಾಗಿ ಕನೆಕ್ಟ್ ಮಾಡಿಕೊಳ್ಳಬಹುದು ಅನ್ನೋದನ್ನು ಇಲ್ಲಿಂದ ನಾವು ತಿಳಿದುಕೊಳ್ಳೋಣ. ಒಂದೊಂದು ಸ್ಟೆಪ್ ಆಗಿ ನಾವು ತಿಳಿದುಕೊಳ್ತಾ ಹೋಗೋಣ. ಇಂದ ನೋಡಿ, ಇಲ್ಲಿ ನೆಕ್ಸ್ಟ್ ಇದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪೇಮೆಂಟ್ ಮೆಥಡ್ ಅಂತೇಳಿ ಬಂದಿದೆ ನೋಡಿ. ಪೇಮೆಂಟ್ ಮೆಥಡ್ ಅಂತೇಳಿ ಬಂದಿರುತ್ತೆ. ಈ ರೀತಿಯಾಗಿ ಆ್ಯಡ್ ಪೇಮೆಂಟ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಂತಂದರೆ ನಾಟ್ ನೋ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕೂಡ ನಾವು ಪೇಮೆಂಟನ್ನು ಮಾಡಲಿಕ್ಕೆ ಬರುತ್ತೆ. ಆನಂತರ ನೋಡಿ, ಯುವರ್ ಸೆಟಪ್ ಟು ಅಡ್ವರ್ಟೈಸ್ ಅಂತೇಳಿದೆ. ಕ್ರಿಯೇಟ್ ಎ ಸಕ್ಸಸ್ಫುಲ್ ಆ್ಯಡ್ ಕ್ಯಾಂಪೇನ್, ಫೈಂಡ್ ಯುವರ್ ಆಡಿಯನ್ಸ್ ಅಂತೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿ, ಕ್ರಿಯೇಟ್ ಆ್ಯಡ್ ಕ್ಯಾಂಪೇನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, ಈ ಒಂದು ಫೇಸ್ಬುಕ್ ಪೇಜನ್ನು ನಿಮಗೆ ಬೇರೆ ಬೇರೆ ರೀತಿಯಾಗಿ ಒಂದು ಕಾಣಿಸುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಕಾಣಿಸಿದ್ರೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಒಂದು ಆಪ್ಷನ್ಗಳು ಯಾವ ಒಂದು
ಕೆಲಸಕ್ಕೆ ಬರುತ್ತೆ ಅನ್ನೋದನ್ನು ತಿಳಿದುಕೊಂಡು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಈ ಒಂದು ಆಪ್ಷನ್ ಇರುವಂಥದ್ದು ಬೇರೆ ಬೇರೆ ಕಡೆ ಬೇರೆ ಬೇರೆ ಒಂದು ವಿಂಡೋನಲ್ಲಿ ತೋರಿಸುತ್ತೆ. ಪೇಜನ್ನು ಲೋಡಿಂಗ್ ಆಗ್ತಾ ಇದೆ. ಈ ರೀತಿಯಾಗಿ ಪೇಜನ್ನು ನಿಮಗೆ ಕಾಣಿಸುತ್ತೆ. ಎಸ್ ಗೆಳೆಯರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕ್ರಿಯೇಟ್ ಎ ನ್ಯೂ ಕ್ಯಾಂಪೇನ್ ಅಂತೇಳಿ. ಅಕೌಂಟ್ ಇನ್ಫಾರ್ಮೇಶನ್ ನೀಡೆಡ್, ಗೋ ಟು ಅಕೌಂಟ್ ಓವರ್ ವ್ಯೂ ಅಂತೇಳಿ ಕಾಣಿಸ್ತಾ ಇದೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟಾಗ ಇಲ್ಲಿ ನೋಡಿ ಚೂಸ್ ಎ ಕ್ಯಾಂಪೇನ್ ಆಬ್ಜೆಕ್ಟಿವ್ ಅಂಥೇಳಿ ಇದೆ. ಅವೇರ್ನೆಸ್ ಮಾಡ್ಬೋದು. ನಾವೊಂದು ಪ್ರಾಡಕ್ಟಿನ ಬಗ್ಗೆ ಜನರಿಗೆ ಅವೇರ್ನೆಸ್ ಕೊಡುವುದಾದರೆ ಈ ಒಂದು ಆಪ್ಷನನ್ನು ಚೂಸ್ ಮಾಡಿಕೊಂಡು ಅವೇರ್ನೆಸ್ಸನ್ನು ಕೊಡಬೇಕು. ಆನಂತರ ಟಾಪಿಕನ್ನು ನಾವು ನಮ್ಮ ವೆಬ್ಸೈಟ್ ಇದ್ದರೆ ವೆಬ್ಸೈಟ್ಗೆ ಒಂದು ಟಾಪಿಕನ್ನು ತೊಗೊಂಡು ಬರಲಿಕ್ಕೆ ಈ ಒಂದು ಆಪ್ಷನ್ಸ್ ಮುಖಾಂತರ ಟಾಪಿಕನ್ನು ತೊಗೊಂಡು ಬರಬೇಕಾಗುತ್ತೆ. ಯೂಟ್ಯೂಬ್ ಒಂದು ಫೇಸ್ಬುಕ್ ಆ್ಯಡ್ಸ್ ಮುಖಾಂತರ. ಆನಂತರ ಇಲ್ಲಿಂದ ಎಂಗೇಜ್ಮೆಂಟ್, ಆಡಿಯನ್ಸ್ಗೋಸ್ಕರ ನಾವು ಆಡಿಯನ್ಸ್ಗೆ ಎಂಗೇಜ್ಮೆಂಟನ್ನು ಮಾಡಬಹುದು. ಈ ಒಂದು ಆಪ್ಷನ್ ಚೂಸ್ ಮಾಡಿಕೊಂಡು ಎಂಗೇಜ್ಮೆಂಟನ್ನು ಪಡೆದುಕೊಳ್ಳಬಹುದು. ಆನಂತರ ಇಲ್ಲಿ ಸಾಕಷ್ಟು ಜನರು ಜಾಸ್ತಿಯಾಗಿ ನಮ್ಮ ಬಿಸ್ನೆಸ್ಗೋಸ್ಕರ ಲೀಡ್ಸನ್ನು ಜನರೇಟ್ ಮಾಡುವುದು, ಲೀಡ್ಸನ್ನು ಪಡೆದುಕೊಳ್ಳಲು ಈ ಒಂದು ಆಪ್ಷನನ್ನು ಜಾಸ್ತಿಯಾಗಿ ಯೂಸ್ ಆಗುತ್ತೆ. ಈ ಒಂದು ಫೇಸ್ಬುಕ್ ಆ್ಯಡ್ಸ್ದಲ್ಲಿ ಇದೇ ಒಂದು ಆಪ್ಷನನ್ನು ಜಾಸ್ತಿ ಯೂಸ್ ಆಗುವಂಥದ್ದು. ಲೀಡ್ಸನ್ನು ಪಡೆದುಕೊಳ್ಳಲಿಕ್ಕೆ ಬರುತ್ತೆ. ಲೀಡ್ಸ್ ಅಂತಂದರೆ ಅವ್ರದ್ದೊಂದು ಇಮೇಲ್ ಐ ಡಿ ತೊಗೋಬೋದು. ಆನಂತರ ಮೊಬೈಲ್ ನಂಬರ್ ಕೂಡ ತೊಗೋಬೋದು. ಸಾಕಷ್ಟು ಫ್ಯೂಚರ್ಗಳನ್ನು ಇರುವಂಥದ್ದು. ಆನಂತರ ನಿಮ್ಮ ಹತ್ರ ಫೇಸ್ಬುಕ್ ಇದು ಆ್ಯಪ್ ಇದ್ದರೆ ಆ್ಯಪ್ ಕೂಡ ಪ್ರಮೋಟ್ ಮಾಡ್ಬೋದು. ಆನಂತರ ನಿಮ್ಮ ಪ್ರಾಡಕ್ಟ್ಸ್ಗಳನ್ನು ಈ ಒಂದು ಆಪ್ಷನ್ ಚೂಸ್ ಮಾಡಿಕೊಂಡ್ರೆ ನಿಮ್ಮ ಪ್ರಾಡಕ್ಟ್ಸನ್ನು ನೀವು ಅಡ್ವರ್ಟೈಸ್ ಮುಖಾಂತರ ಸೆಲ್ ಮಾಡಲಿಕ್ಕೆ ಒಂದು ಆಪ್ಷನ್ಸನ್ನು ಇರುವಂಥದ್ದು. ಗೆಳೆಯರೆ, ಈಗ ನಾನು ನಿಮಗೆ ಲೀಡ್ಸನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ನಿಮ್ಮ ಬಿಸ್ನೆಸ್ಗೋಸ್ಕರ. ಈ ಒಂದು ಆಪ್ಷನನ್ನು ಚೂಸ್ ಮಾಡಿಕೊಂಡು ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ಗೋಸ್ಕರ ಯಾವ ರೀತಿಯಾಗಿ ಲೀಡ್ಸನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಗೆಳೆಯರೆ, ಈ ಒಂದು ಆಪ್ಷನ್ ಮೇಲೆ ಟಿಕ್ ಮಾರ್ಕ್ ಮಾಡಿ ಆನಂತರ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಚೂಸ್ ಎ ಕ್ಯಾಂಪೇನ್ ಸೆಟಪ್ ಅಂತೇಳಿ ಬಂದಿರುತ್ತೆ. ಬಂದಾಗ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವ ರೀತಿಯಾಗಿ ಒಂದು ಹೇಳ್ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ನನ್ನ ಒಂದು ಸ್ಟೆಪ್ಗಳನ್ನು ನೀವು ಫಾಲೋಅಪ್ ಮಾಡಿ. ಬೇರೆ ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ಗೆಳೆಯರೆ, ನ್ಯೂ ಲೀಡ್ ಕ್ಯಾಂಪೇನ್ ವೇಟ್ ಅಂತೇಳಿ ಇದೆ. ಆನಂತರ ಇಲ್ಲಿ ನೋಡಿ ಸಿ ಪ್ರೆಸೆಂಟೇಷನ್ ಸೆಟ್ಟಿಂಗ್ಸ್ ಅಂತೇಳಿದೆ. ಇದಕ್ಕೆ ಯಾವುದೇ ರೀತಿಯಾಗಿ ಏನೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ಕ್ಯಾಂಪೇನ್ ನೇಮ್ ಕೇಳ್ತಾ ಇದೆ. ಇಲ್ಲಿ ಕ್ಯಾಂಪೇನ್ ನೇಮನ್ನು ಹಾಕಿ ಫಸ್ಟ್ ಕ್ಯಾಂಪೇನ್ ಅಂತೇಳಿ ಹಾಕ್ತಾ ಇದ್ದೇನೆ. ಫಸ್ಟ್ ಆ್ಯಡ್ ಅಂತೇಳಿ ಹಾಕ್ತೀನಿ. ಫಸ್ಟ್ ಆ್ಯಡ್ಸ್ ಅಂತೇಳಿ ಹಾಕಿದ್ದೇನೆ. ಒಂದು ಕ್ಯಾಂಪೇನ್ ನೇಮನ್ನು ಕೊಟ್ಟಿದ್ದೇನೆ. ಆನಂತರ ಸೋಷಿಯಲ್ ಆ್ಯಡ್ ಕ್ಯಾಟಗರೀಸ್ ಅಂತೇಳಿದೆ. ಇಲ್ಲಿಂದ ಕ್ಯಾಟಗರೀಸ್ ಯುವರ್ ಆ್ಯಡ್ಸ್ ಅಂತೇಳಿ ಇಲ್ಲಿಂದ ನಾವು ಚೂಸ್ ಮಾಡ್ಕೊಳ್ಬೋದು. ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಆ್ಯಡ್ಸ್ ಅಬೌಟ್ ಕ್ರೆಡಿಟ್ ಅಂತೇಳಿದೆ. if any part of your ads promote products or service related or credit ಅಂತ ಹೇಳಿದೆ. ಇಲ್ಲಿ ನೋಡಿ ಕ್ರೆಡಿಟ್ ಕಾರ್ಡ್ಸ್ ಇದೆ, ಬ್ರ್ಯಾಂಡಿಂಗ್ ಇದೆ, ಕಾರ್ಡ್ಸ್ ಇದೆ, ಆನಂತರ ಕಾರ್ ಲೋನ್ಸ್ ಇದೆ. ಈ ಒಂದು ಆಪ್ಷನನ್ನು ಚೂಸ್ ಮಾಡಿಕೊಂಡು ನೀವು ಕಾರ್ ಲೋನ್ಸ್, ಪರ್ಸನಲ್ ಲೋನ್ಸ್, ಬಿಸ್ನೆಸ್ ಲೋನ್ಸ್, ಮಾರ್ಗೇಜ್ ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ಗಳಿಗೆ ಈ ಒಂದು ಆಪ್ಷನನ್ನು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಆನಂತರ ಮೈ ಆ್ಯಡ್ಸ್ ಪ್ರಮೋಟ್ ಒನ್ ಆಫ್ ದ ಫಾಲೋವಿಂಗ್ ಅಂಡರ್ಸ್ ಆಕ್ಟಿವೇಟ್ ಗಿಫ್ಟ್ ಕಾರ್ಡ್ಸ್, ಶಾಪ್ ರಿವೆಂಟ್, ಡೆಬಿಟ್ ಅಕೌಂಟ್ ಆರ್ ಸರ್ವಿಸಸ್, ಕರೆಂಟ್ ಅಕೌಂಟ್ ಸರ್ವಿಸಸ್, ಸೇವಿಂಗ್ ಅಕೌಂಟ್ಗೋಸ್ಕರ ಈ ಒಂದು ಆಪ್ಷನನ್ನು ಚೂಸ್ ಮಾಡ್ಕೊಳ್ಳಿ. ಇದನ್ನು ನನಗೆ ಬೇಕಾಗಿರುವುದಿಲ್ಲ, ಅದಕ್ಕೆ ಕ್ಯಾನ್ಸಲ್ ಆಗ್ತಾ ಇದ್ದೇನೆ. ಕ್ಯಾನ್ಸಲ್ ಹಾಕಿಕೊಂಡು ಇಲ್ಲಿ ಕ್ಯಾಟಗರೀಸ್ ಅಂತೇಳಿದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ರೆಡಿಟ್ ಅಂತೇಳಿದೆ. ಆನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಇದೆ, ಆನಂತರ ಇಲ್ಲಿ ಹೌಸಿಂಗ್ ಇದೆ, ಆನಂತರ ಸೋಷಿಯಲ್ ಇಶ್ಯೂ, ಎಲೆಕ್ಷನ್ ಆರ್ ಪೊಲಿಟಿಕಲ್ ಅಂತೇಳಿ. ಇದನ್ನು ಚೂಸ್ ಮಾಡಲಿಕ್ಕೆ ಹೋಗಬೇಡಿ. ಏಕೆಂತಂದರೆ ಇದಕ್ಕೆ ನೀವು
ಆ್ಯಡ್ಸ್ ಒಂದು ಸರ್ವಿಸಿಂಗ್ ಈ ಒಂದು ಸೋಷಿಯಲ್ ಎಲೆಕ್ಟ್ರಾನಿಕ್ ಪೊಲಿಟಿಕಲ್ ಆ್ಯಡ್ಸ್ಗಳಿಗೋಸ್ಕರ ಎಲೆಕ್ಷನ್ ಪೊಲಿಟಿಕಲ್ಗಳಿಗೋಸ್ಕರ ನೀವು ಅಪ್ರೂವಲನ್ನು ತಗೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಆಪ್ಷನ್ ಚೂಸ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ಎಂಪ್ಲಾಯ್ಮೆಂಟನ್ನು ಚೂಸ್ ಮಾಡ್ತಾ ಇದ್ದೇನೆ. ಎಂಪ್ಲಾಯ್ಮೆಂಟನ್ನು ಚೂಸ್ ಮಾಡಿಕೊಳ್ಳಿ. ಆನಂತರ ಕಂಟ್ರಿ ಆಟೋಮೆಟಿಕ್ಲಿ ಸಿಲೆಕ್ಟ್ ಇದೆ, ಸಿಲೆಕ್ಟ್ ಇಡಿ. ಆನಂತರ ರಿವ್ಯೂ ಸ್ಪೆಷಲ್ ಕ್ಯಾಟಗರಿ ಅಪ್ಡೇಟ್ಸ್ ಅಂತೇಳಿದೆ, ಇದಕ್ಕೆ ಏನು ಮಾಡಲಿಕ್ಕೆ ಹೋಗಬೇಡಿ. AB ಟೆಸ್ಟ್ ಇದೆ, AB ಟೆಸ್ಟ್ ಕೂಡ ಏನು ಮಾಡಲಿಕ್ಕೆ ಹೋಗಬೇಡಿ. ಅಡ್ವಾಂಟೇಜ್ ಕ್ಯಾಂಪೇನ್ ಬಜೆಟ್ ಅಂತೇಳಿದೆ, ಇದು ಕೂಡ ಏನು ಮಾಡಲಿಕ್ಕೆ ಹೋಗಬೇಡಿ. ಮುಂದೆ ಕಸ್ಟಮೈಸ್ ಮಾಡಲಿಕ್ಕೆ ಬರುತ್ತೆ. ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ವಿಂಡೋ ಓಪನ್ ಆಗುತ್ತೆ ನಿಮಗೆ. ಯೂಸಿಂಗ್ ರೆಕಮೆಂಡೆಡ್ ಸೆಟ್ಟಿಂಗ್ಸ್ ಅಂತೇಳಿ ಇಲ್ಲಿ ನೋಡಿ ಆ್ಯಡ್ ಸೆಟ್ಗೆ ನಾವು ಬಂದಿದ್ದೇವೆ. ಆ್ಯಡ್ ಸೆಟ್ ನೇಮನ್ನು ಇಲ್ಲಿಂದ ನಾವು ಹಾಕಿಕೊಳ್ಳೋಣ. ಫಸ್ಟ್ ಆ್ಯಡ್ ಸೆಟ್ ಅಂತೇಳಿ ಹಾಕ್ತಾ ಇದ್ದೇನೆ. ಈ ಥರ ಹಾಕಿಕೊಂಡು ಇಲ್ಲಿ ನೋಡಿ ಕನ್ವರ್ಜನ್ ಇನ್ಸ್ಟಂಟ್ ಫಾರ್ಮ್ಸ್ ಕೊಟ್ಟಿರುವಂಥದ್ದು. ಆನಂತರ ವೆಬ್ಸೈಟ್ ಇದ್ದರೆ ವೆಬ್ಸೈಟ್ಗೆ ಕೂಡ ನಾವು ಒಂದು ಕನ್ವರ್ಜನನ್ನು ಮಾಡಿಕೊಳ್ಬೋದು. ಆನಂತರ ಮೆಸೆಂಜರ್ ಇದೆ, ಆನಂತರ ಇನ್ಸ್ಟಂಟ್ ಫಾರ್ಮ್ ಆರ್ ಮೆಸೆಂಜರ್ ಇದೆ, ಆನಂತರ ಇನ್ಸ್ಟಾಗ್ರಾಮ್ ಇದೆ, ಆನಂತರ ಕಾಲ್ಸ್ ಕೂಡ ಇದೆ, ಆ್ಯಪ್ ಲೀಡ್ಸ್ ಕೂಡ ಇದೆ. ಈ ರೀತಿಯಾಗಿ ಇರುವಂಥದ್ದು ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಟರ್ಮ್ಸ್ ಆಫ್ ಸರ್ವಿಸ್ ನಾಟ್ ಅಕ್ಸೆಪ್ಟೆಡ್, ಯು ಕ್ಯಾನ್ ರನ್ ಲೀಡ್ಸ್ ಫೇಸ್ಬುಕ್ ಪೇಜ್, ಅಕ್ಸೆಪ್ಟೆಡ್ ಫೇಸ್ಬುಕ್ ಲೀಡ್ಸ್, ಜನರೇಟ್ ಟರ್ಮ್ಸ್ ಆಫ್ ಸರ್ವಿಸಸ್. ಪ್ಲೀಸ್ ಫಿಲ್ ಆ್ಯಂಡ್ ಅಕ್ಸೆಪ್ಟೆಡ್ ಮೆಟಾ ಲೀಡ್ಸ್. ಎಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಐ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತೇಳಿದೆ, ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡಿಕೊಂಡಾಗ ಇಲ್ಲಿ ರೆಡ್ ಅಕ್ಷರದಲ್ಲಿ ಬರ್ತಾ ಇರುವಂತಹ ಒಂದು ಮೆಸೇಜನ್ನು ಹೋಗಿದೆ ನೋಡಿ, ಈ ರೀತಿಯಾಗಿ ಇರುವಂಥದ್ದು. ಆನಂತರ ನೋಡಿ ಇಲ್ಲಿ ಕಾಸ್ಟ್ ಪರ್ ರಿಸಲ್ಟ್ ಗೋಲ್ಸ್ ಅಂದರೆ ಇಲ್ಲಿ ನೋಡಿ ಪರ್ಫಾರ್ಮೆನ್ಸ್ ಗೋಲ್ಸ್ ಅಂತೇಳಿದೆ, ಮ್ಯಾಕ್ಸಿಮೈಸ್ ನಂಬರ್ ಆಫ್ ಲೀಡ್ಸ್ ಅಂತೇಳಿದೆ, ಇಲ್ಲಿ ಇದನ್ನೇ ಇಟ್ಟು. ಆನಂತರ ಇಲ್ಲಿ ಕಾಸ್ಟ್ ಪರ್ ರಿಸಲ್ಟ್ ಗೋಲ್ ಅಂತೇಳಿ ಒಂದು ಲೀಡ್ಸಿಗೆ ನೀವು ಎಷ್ಟು ರೂಪಾಯಿಯನ್ನು ಕೊಡುತ್ತೀರಾ ಅನ್ನೋದನ್ನು ಇಲ್ಲಿ ಕೇಳ್ತಾ ಇದೆ. ನಾನು ಒಂದು ಲೀಡ್ಸ್ಗೆ 5 ರೂಪಾಯಿಯನ್ನು ಕೊಡ್ತಾ ಇದ್ದೇನೆ. ಈ ರೀತಿಯಾಗಿ ಸಿಲೆಕ್ಟ್ ಮಾಡಿಕೊಳ್ಳಿ. ಸಿಲೆಕ್ಟ್ ಆದ ನಂತರ ಇಲ್ಲಿ ನೋಡಿ ಬಜೆಟ್ ಆ್ಯಂಡ್ ಶೆಡ್ಯೂಲ್ ಅಂತೇಳಿದೆ, ಇಲ್ಲಿ ಡೈಲಿ ಬಜೆಟ್ಗೋಸ್ಕರ ನಾನು 300 ಅನ್ನು ಹಾಕ್ತಾ ಇದ್ದೇನೆ. ಆನಂತರ ಇಲ್ಲಿಂದ ನೋಡಿ ಇಲ್ಲಿ ನೋಡಿ ಡೈಲಿ ಬಜೆಟ್ ಅಂತೇಳಿದೆ. ಈ ಒಂದು ಆ್ಯಡ್ ಅನ್ನು ರನ್ ಮಾಡಬೇಕಾದ್ರೆ ಒಂದು ದಿನಕ್ಕೆ ಇಂತಿಷ್ಟು ಅಮೌಂಟ್ ಅನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ಅದ್ರಗೋಸ್ಕರ ನಾನು ಒಂದು ದಿನಕ್ಕೆ 300 ರೂಪಾಯಿ ಅಂತೆ ಕೊಡ್ತೇನೆ ಅಂತೇಳಿ 300 ರೂಪಾಯಿಯನ್ನು ಆ್ಯಡ್ ಮಾಡಿದ್ದೇನೆ. ಆನಂತರ ಶೆಡ್ಯೂಲ್ ಯಾವ ಒಂದು ಟೈಮಿಂಗ್ದಿಂದ ಯಾವ ಒಂದು ಟೈಮಿಂಗ್ವರೆಗೆ ನಾವು ಈ ಒಂದು ಆ್ಯಡ್ಸನ್ನು ರನ್ ಮಾಡಿಕೊಳ್ಳಬಹುದು ಅನ್ನೋದನ್ನು ಇಲ್ಲಿಂದ ಇಲ್ಲಿ ಹಾಕಿಕೊಳ್ಳಬಹುದು. ಇಲ್ಲಿ ಸ್ಟಾರ್ಟೆಡ್ ಟೈಮ್ ಇದೆ, ಆನಂತರ ಎಂಡ್ ಟೈಮ್ ಸೆಟ್ ಮಾಡ್ಕೊಳ್ಳೋನು. ಈ ರೀತಿಯಾಗಿ ಎಂಡ್ ಟೈಮನ್ನು ಸೆಟ್ ಮಾಡ್ಕೊಳ್ಳೋನು. ಈ ರೀತಿ ಎಂಡ್ ಟೈಮನ್ನು ಸೆಟ್ ಮಾಡಿಕೊಂಡು ರಿಸೆಟ್ ಯುವರ್ ಸ್ಟಾರ್ಟ್ 12 ಗಂಟೆಗೆ ಎಂಡ್ ಆಗಬೇಕು. ಒಂದು ದಿನ ಅದನ್ನು ವೆರಿಫೈ ಮಾಡಲಿಕ್ಕೆ ಹೋಗುತ್ತೆ, ಅದ್ರಗೋಸ್ಕರ ಒಂದು ದಿನ ಬಿಟ್ಟು ನಾನು ಹಾಕಿದ್ದೇನೆ. ಆನಂತರ ನೋಡಿ ಜೆಟ್ ಶೆಡ್ಯೂಲ್ ಅಂತೇಳಿ ಇದಕ್ಕೆ ಏನು ಮಾಡಲಿಕ್ಕೆ ಹೋಗಬೇಡಿ. ಆನಂತರ ಇನ್ಕ್ರೀಸ್ ಯುವರ್ ಬಜೆಟ್ ಡ್ಯೂರಿಂಗ್ ಸ್ಪೆಷಲ್ ಟೈಮ್ ಪೀರಿಯಡ್ಸ್ ಅಂತೇಳಿದೆ, ಇದನ್ನು ಟಿಕ್ ಮಾರ್ಕ್ ಮಾಡಿ. ಇದನ್ನು ಟಿಕ್ ಮಾರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಆನಂತರ ರನ್ ಆ್ಯಡ್ಸ್ ಆಲ್ ಟೈಮ್ ಅಂತೇಳಿದೆ,
ಆಲ್ ಟೈಮ್ಸ್ಗೋಸ್ಕರ ಆ್ಯಡ್ಸನ್ನು ರನ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ಪೆಸಿಫಿಕ್ಲಿ ಬೇಕಂದರೆ ಇಲ್ಲಿಂದ ನೀವು ಎಡಿಟ್ ಮಾಡಿಕೊಂಡು ಆ್ಯಡನ್ನು ರನ್ ಮಾಡ್ಬೋದು. ಇಲ್ಲಿ ಕ್ರಿಯೇಟ್ ಆಡಿಯನ್ಸ್ ಅಂತೇಳಿ ಇದೆ ನೋಡಿ. ಇಲ್ಲಿ ಈ ಫೇಸ್ಬುಕ್ದ ಒಂದು ತುಂಬ ಒಳ್ಳೆಯ ಫ್ಯೂಚರ್ ಏನಪ್ಪ ಅಂತಂದರೆ, ನಾವು ಯಾವ ಒಂದು ಊರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕಂತೀವೋ ಅದೇ ಒಂದು ಊರಲ್ಲಿ ಅಡ್ವರ್ಟೈಸ್ಮೆಂಟನ್ನು ಕೊಡಲಿಕ್ಕೆ ಬರುತ್ತೆ. ಇದು ಯಾವುದೇ ರೀತಿ ಯೂಟ್ಯೂಬ್ ಆ್ಯಡ್ಸ್ದಲ್ಲಿ ಕೂಡ ಇಲ್ಲ, ಗೂಗಲ್ ಆ್ಯಡ್ಸ್ದಲ್ಲಿ ಕೂಡ ಇಲ್ಲ, ಆನಂತರ ಇನ್ಸ್ಟಾಗ್ರಾಮ್ಸ್ ಆ್ಯಡ್ಸ್ ಕೂಡದಲ್ಲಿಲ್ಲ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆ್ಯಡ್ಸ್ದಲ್ಲಿ ಈ ರೀತಿಯಾದ ಒಂದು ಆಪ್ಷನ್ಸನ್ನು ಇಲ್ಲ. ಇಲ್ಲಿ ನೋಡಿ ವಿಜಯಪುರ್ ಅಂಥೇಳಿ ನಾನು ಟೈಪ್ ಮಾಡ್ತಾ ಇದ್ದೇನೆ. ಕ್ರಿಯೇಟ್ ನ್ಯೂ ಅಂತೇಳಿದೆ, ಕ್ರಿಯೇಟ್ ನ್ಯೂ ಮಾಡಿಕೊಳ್ಳೋಣ. ಆ್ಯಡ್ ಎಕ್ಸ್ಕ್ಲೂಸಿವ್ ಅಂತೇಳಿದೆ, ಇದನ್ನು ಆ್ಯಡ್ ಮಾಡಿಕೊಳ್ಳೋಣ. ಕಸ್ಟಮ್ ಆಡಿಯನ್ಸ್ ಅಂತೇಳಿ ಕೇಳ್ತಾ ಇದೆ. ನಾನು ಆಡಿಯನ್ಸನ್ನು ಸೆಲೆಕ್ಟ್ ಮಾಡಿಲ್ಲ, ಆಲ್ ಅಂತೇಳಿ ಇಡ್ತಾ ಇದ್ದೇನೆ. ಇಲ್ಲಿ ವಿಜಯಪುರ್ ಅಂತೇಳಿ ಟೈಪ್ ಮಾಡ್ತಾ ಇದ್ದೇನೆ. ಇಲ್ಲಿ ಎಕ್ಸಿಕ್ಯೂಟಿವ್ ಪೀಪಲ್ಸ್ ದ ಲಾಸ್ಟ್ ಒನ್ ದ ಫಾಲೋವಿಂಗ್ ಅಂತೇಳಿದೆ. ಸರ್ಚ್ ಆಡಿಯನ್ಸ್ ಕ್ರಿಯೇಟ್ ಎ ನ್ಯೂ ಆಡಿಯನ್ಸ್ ಅಂತೇಳಿದೆ ಗೆಳೆಯರೆ. ಇಲ್ಲಿ ನೋಡಿ ಕ್ರಿಯೇಟ್ ಎ ನ್ಯೂ ಅಂತೇಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡಾಗ ಕಸ್ಟಮ್ ಆಡಿಯನ್ಸ್ ಈಚ್ ಪೀಪಲ್ ಹೂ ದ ಆಲ್ರೆಡಿ ಇಂಟಿಗ್ರೇಟೆಡ್ ವಿತ್ ಯುವರ್ ಬಿಸ್ನೆಸ್ ಅಂತೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಅಥವಾ ಏನೇ ಒಂದು ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ನಿಮ್ಮ ಆಡಿಯನ್ಸ್ ಇದ್ರೆ ಅದನ್ನು ಕೂಡ ಇಲ್ಲಿಂದ ನೀವು ಆ ಆಡಿಯನ್ಸ್ಗಳಿಗೋಸ್ಕರ ಓನ್ಲಿ ನೀವು ಈ ಒಂದು ಆ್ಯಡ್ಸನ್ನು ರನ್ ಮಾಡಿಕೊಳ್ಳಬಹುದು. ಇಲ್ಲಿ ಲೀಡ್ ಫಾರ್ಮ್ ಅಂತೇಳಿದೆ, ಲೀಡ್ ಫಾರ್ಮನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಆನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇವೆಂಟ್ಸ್ ಅಂತೇಳಿದೆ, ಆನಂತರ ಜಾಸ್ತಿಯಾಗಿ ಲೊಕೇಶನ್ ಎಡಿಟ್ ಮಾಡಿಕೊಳ್ಳಿ. ಇದನ್ನು ಆಮೇಲೆ ತಿಳಿದುಕೊಳ್ಳಿ. ಲೊಕೇಶನನ್ನು ಎಡಿಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಸರ್ಚ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿಜಯಪುರ್ ಅಂತೇಳಿ ಟೈಪ್ ಮಾಡಿ. ಈ ರೀತಿಯಾಗಿ ವಿಜಯಪುರ್ ಅಂತೇಳಿ ಟೈಪ್ ಮಾಡಿದ ನಂತರ ವಿಜಯಪುರ್ ಮೇಲೆ ಕ್ಲಿಕ್ ಮಾಡಿ ವಿಜಯಪುರದಲ್ಲಿ ಮಾತ್ರ ವಿಜಯಪುರ್ ಅಂತೇಳಿ ಟೈಪ್ ಮಾಡಿದ ನಂತರ ಈ ವಿಜಯಪುರದಲ್ಲಿ 2 ಕಿಲೋಮೀಟರ್ ಅಂತೇಳಿದೆ. ಕಿಲೋಮೀಟರ್ ಕೂಡ ಸರೌಂಡಿಂಗ್ ಆ್ಯಡ್ ಮಾಡಿಕೊಳ್ಳಬಹುದು. ವಿಜಯಪುರದಲ್ಲಿ ನನಗೆ ಒಂದು ವಿಜಯಪುರದಲ್ಲಿ ಬರ್ತಕ್ಕಂಥ ಒಂದು 25 ಕಿಲೋಮೀಟರ್ಸ್ಗಳವರೆಗೆ ಒಂದು ಆ್ಯಡ್ಸನ್ನು ರನ್ ಮಾಡಿಕೊಳ್ಳಲಿಕ್ಕೆ ಒಂದು ಪಾಯಿಂಟ್ಸನ್ನು ಚೂಸ್ ಮಾಡಿಕೊಂಡಾಗ ಇಲ್ಲಿ ನೋಡಿ ವಿಜಯಪುರ ಸುತ್ತಮುತ್ತಲಿನ 5 ಕಿಲೋಮೀಟರ್ಗಳವರೆಗೆ ಇರುವಂತಹ ಡೆಸ್ಟಿನೇಷನ್ದಲ್ಲಿ ಈ ಒಂದು ಆ್ಯಡನ್ನು ರನ್ ಆಗುವಂಥದ್ದು ಈ ಥರ ಆಪ್ಷನನ್ನು ಇರುವಂಥದ್ದು. ಆನಂತರ ನೋಡಿ ಇಲ್ಲಿ ಏಜ್ ಕೊಟ್ಟಿರುವಂಥದ್ದು 18 ಏಜ್ರಿಂದ 65+ ಏಜ್ ಇದ್ದವರಿಗೆ ಮಾತ್ರ ಈ ಒಂದು ಆ್ಯಡನ್ನು ತೋರಿಸ್ಬೇಕಂತೇಳಿ. ನನ್ನ ಆಡಿಯನ್ಸ್ ಇರುವಂಥದ್ದು 22 ಏಜ್ದಿಂದ 50 ಏಜ್ವರೆಗೆ ಮಾತ್ರ ಇದ್ದಂತಹ ಏಜ್ದವರಿಗೆ ಈ ಒಂದು ಆ್ಯಡನ್ನು ತೋರಿಸಬೇಕು. ಇಲ್ಲಿ ನೋಡಿ ಈ ಇಷ್ಟೊಂದು ಸೆಲೆಕ್ಟ್ ಆದ ನಂತರ ರೀಚ್ ನೋಡಿ. ಇಲ್ಲಿ ನೀವು ರೀಚ್ ನೋಡುವುದಾದರೆ ಇಲ್ಲಿ ನೋಡಿ 10ಕ್ಕೆ ಬಂದಿರುವಂಥದ್ದು ಎಸ್ಟಿಮೇಟೆಡ್ ಡೈಲಿ ರೀಚ್ 10ಕ್ಕೆ ಬಂದಿರುವಂಥದ್ದು. ಈ ರೀತಿಯಾಗಿ ಕಸ್ಟಮೈಸ್ ಮಾಡ್ತಾ ಹೋದಾಗ ಈ ರೀತಿ ಬರುವಂಥದ್ದು. ಆನಂತರ ಇಲ್ಲಿ ನಾವು ಒಂದು ಲ್ಯಾಂಗ್ವೇಜ್ದವರಿಗೆ ತೋರಿಸ್ಬೇಕಪ್ಪ ಅಂತಂದರೆ ಇಲ್ಲಿಂದ ನಾವು ಎಡಿಟ್ ಮಾಡಿಕೊಳ್ಳಬಹುದು. ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ನಡ ಮಾತಾಡುತ್ತಾ ಇರುವಂಥ ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ಆ್ಯಡನ್ನು ರನ್ ಆಗಬೇಕು. ಏಕೆಂತಂದರೆ ನಾನು ಕನ್ನಡದಲ್ಲಿನೇ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಕನ್ನಡವನ್ನೇ ಸೆಲೆಕ್ಟ್ ಮಾಡಿಕೊಳ್ಳಿ. ನೀವು ಹಿಂದಿಯಲ್ಲಿ ಕೂಡ ಒಂದು ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದರೆ ಹಿಂದಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಕನ್ನಡ ಕೂಡ ಸೆಲೆಕ್ಟ್ ಮಾಡಿಕೊಳ್ಳಿ.
ಇಲ್ಲಿ ಸಾಕಷ್ಟು ಭಾಷೆಗಳನ್ನು ಹಾಕಲಿಕ್ಕೆ ಬರುತ್ತೆ. ಮರಾಠಿ ಭಾಷೆಯನ್ನು ಮಾತಾಡ್ತಾ ಇದ್ರೆ ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ ಮತ್ತೆ ಮರಾಠಿ ಅಂತೇಳಿ ಟೈಪ್ ಮಾಡಿ. ಈ ಥರ ಮರಾಠಿ ಅಂತೇಳಿ ಟೈಪ್ ಮಾಡಿದಾಗ ಮರಾಠಿ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಆಗ್ತಾ ಇದೆ ನೋಡಿ. ಈ ಥರ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಆಗುತ್ತೆ. ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಗೆಳೆಯರೆ, ಇಲ್ಲಿ ಆ್ಯಡ್ ನೇಮನ್ನು ಕೇಳ್ತಾ ಇದೆ. ಇಲ್ಲಿಂದ ನೋಡಿ ನ್ಯೂ ಲೀಡ್ ಆ್ಯಡ್ ವಿತ್ ರೆಕಮೆಂಡೆಡ್ ಸೆಟ್ಟಿಂಗ್ಸ್ ಅಂತ ಹೇಳಿದೆ. ಇಲ್ಲಿ ನೋಡಿ ಫಸ್ಟ್ ಆ್ಯಡ್ ನ್ಯೂ ಅಂತೇಳಿ ಹಾಕ್ತಾ ಇದ್ದೇನೆ. ಫಸ್ಟ್ ಆ್ಯಡ್ ನ್ಯೂ ಅಂತೇಳಿ ಹಾಕಿದ್ದೇನೆ. ಆ್ಯಡ್ ನೇಮ್ ಆನಂತರ ನೋಡಿ ಪಾರ್ಟ್ನರ್ಶಿಪ್ ಆ್ಯಡ್ ಇದ್ರೆ ಪಾರ್ಟ್ನರ್ಶಿಪ್ ಆ್ಯಡ್ ಕೂಡ ಇಲ್ಲಿಂದ ಆನ್ ಮಾಡಿಕೊಂಡು ನೀವು ಪಾರ್ಟ್ನರ್ಶಿಪ್ ಆ್ಯಡನ್ನು ರನ್ ಮಾಡ್ಬೋದು. ಪಾರ್ಟ್ನರ್ಶಿಪ್ ಆ್ಯಡ್ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆಪ್ಪ ಅಂತಂದರೆ, ನೀವು ಬೇರೊಂದು ಕಂಪನಿಯ ಆ್ಯಡನ್ನು ನಿಮ್ಮ ಒಂದು ಫೇಸ್ಬುಕ್ ಆ್ಯಡ್ಸ್ನಲ್ಲಿ ರನ್ ಮಾಡ್ತಾ ಇದ್ದರೆ ಪಾರ್ಟ್ನರ್ಶಿಪ್ ಆ್ಯಡ್ ಆಗುತ್ತೆ. ಇದನ್ನು ಪಾರ್ಟ್ನರ್ಶಿಪ್ ಆ್ಯಡ್ ಮಾಡಿದಾಗ ಇಲ್ಲಿಂದ ನೀವು ಆನ್ ಮಾಡಿಕೊಂಡು ಆ್ಯಡ್ಸನ್ನು ರನ್ ಮಾಡ್ಬೋದು. ಫೇಸ್ಬುಕ್ ಪೇಜ್ ಇಲ್ಲಿ ಸೆಲೆಕ್ಟ್ ಆಗಿದೆ. ಆನಂತರ ಇನ್ಸ್ಟಾಗ್ರಾಮ್ ಅಕೌಂಟ್ ನಾವು ಕನೆಕ್ಟ್ ಮಾಡಿಕೊಂಡಿಲ್ಲ, ಹಾಗೆಯೇ ಬಿಟ್ಟಿದ್ದೇವೆ. ಇನ್ಸ್ಟಾಗ್ರಾಮನ್ನು ಯಾವ ರೀತಿಯಾಗಿ ನಾವು ಫೇಸ್ಬುಕ್ ಪೇಜಿಗೆ ಕನೆಕ್ಟ್ ಮಾಡಿಕೊಳ್ಳಬಹುದು ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲಿ ಆ್ಯಡ್ ಸೆಟಪ್ ಅಂತ ಹೇಳಿದೆ, ಕ್ರಿಯೇಟ್ ಆ್ಯಡ್ ಅಂತೇಳಿ ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ನೋಡಿ ಕ್ರಿಯೇಟ್ ಆ್ಯಡ್ ಅಂತೇಳಿ ಇಟ್ಬಿಡಿ. ಆನಂತರ ಮಲ್ಟಿ ಅಡ್ವರ್ಟೈಸ್ ಆ್ಯಡ್ಸ್ ಅಂತೇಳಿ ರೆಕಮೆಂಡೆಡ್ ಆಗಿ ತೋರಿಸ್ತಾ ಇರುವಂಥದ್ದು, ಇದು ಹಾಗೆಯೇ ಬಿಟ್ಬಿಡಿ. ಆನಂತರ ಆ್ಯಡ್ ಕ್ರಿಯೇಟಿವ್ ಅಂತ ಹೇಳಿದೆ. ಇಲ್ಲಿ ನೋಡಿ ಮೀಡಿಯಾವನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿದೆ, ಆ್ಯಡ್ ಮೀಡಿಯಾ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಮೇಜ್ ಆ್ಯಡ್ ರನ್ ಮಾಡಬೇಕಾದ್ರೆ ಇಮೇಜ್ ಆ್ಯಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ವಿಡಿಯೋ ಆ್ಯಡ್ ರನ್ ಮಾಡ್ತಾ ಇದ್ದರೆ ಈ ಒಂದು ಆಪ್ಷನನ್ನು ಚೂಸ್ ಮಾಡಿಕೊಳ್ಳಿ. ನಾನು ಇಮೇಜ್ ಆ್ಯಡನ್ನು ರನ್ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ಆ್ಯಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿಕೊಂಡಾಗ ಈ ಥರ ಒಂದು ಪಾಪನ್ನು ಓಪನ್ ಆಗಿದೆ ನೋಡಿ. ಈ ಥರ ಪಾಪನ್ನು ಓಪನ್ ಆದಾಗ ನಾನು ಕ್ರಿಯೇಟ್ ಮಾಡಿರುವಂತಹ ಒಂದು ಇಮೇಜ್ ಆ್ಯಡನ್ನು ಇಲ್ಲಿಂದ ಅಪ್ಲೋಡ್ ಮಾಡಿಕೊಳ್ಳೋದು. ಇಲ್ಲಿ ನೋಡಿ ಅಪ್ಲೋಡ್ ಬಟನ್ ಇದೆ, ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫೇಸ್ಬುಕ್ ಆ್ಯಡ್ಸ್ ಅಂತೇಳಿ ಒಂದು ಇಮೇಜ್ ಆ್ಯಡನ್ನು ನಾನು ಕ್ರಿಯೇಟ್ ಮಾಡಿಕೊಂಡಿದ್ದೇನೆ. ಇದನ್ನು ಡಬಲ್ ಕ್ಲಿಕ್ ಮಾಡಿಕೊಂಡು ನಾನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಮೀಡಿಯಾ ರಿವ್ಯೂ ಇನ್ ಪ್ರೋಗ್ರೆಸ್ ಅಂತೇಳಿ ತೋರಿಸ್ತಾ ಇರುವಂಥದ್ದು. ಎಸ್, ಈ ಥರ ಬಂದಿರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಮೀಡಿಯಾ ಕ್ರಾಪ್ ಫಾರ್ ಪ್ಲೇಸ್ಮೆಂಟ್ಸ್ ಅಂತೇಳಿದೆ. ಇಲ್ಲಿ ನೋಡಿ ಫೀಡ್ಸ್ ಇನ್ ಸ್ಟ್ರೀಮ್ ಆ್ಯಡ್ಸ್ ಫಾರ್ ವಿಡಿಯೋ ಆ್ಯಂಡ್ ರೀಲ್ಸ್ ಸರ್ಚ್ ರಿಸಲ್ಟ್ ಅಂತೇಳಿದೆ. ಸರ್ಚ್ ರಿಸಲ್ಟ್ನಲ್ಲಿ ಒರಿಜಿನಲ್ ರೆಕಮೆಂಡೆಡ್ ಇರುವಂಥದ್ದು ಈ ರೀತಿಯಾಗಿ ನಿಮ್ಮ ಆ್ಯಡ್ಸನ್ನು ತೋರಿಸುತ್ತೆ. ಆನಂತರ ಸ್ಟೋರೀಸ್ ಆ್ಯಂಡ್ ರೀಲ್ಸ್ದೊಳಗೆ ನೋಡೋದಾದರೆ ಈ ರೀತಿ ತೋರಿಸುತ್ತೆ. ಆನಂತರ ಸರ್ಚ್ ರಿಸಲ್ಟ್ದೊಳಗೆ ನೋಡೋದಾದರೆ ಈ ರೀತಿಯಾಗಿ ನಿಮ್ಮ ಆ್ಯಡನ್ನು ತೋರಿಸುವಂಥದ್ದು ಈ ರೀತಿಯಾಗಿ ತೋರಿಸುತ್ತೆ. ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ನೆಕ್ಸ್ಟ್ ಮಾಡಿ. ಎಸ್, ಇಲ್ಲಿ ನೋಡಿ ಆಪ್ಟಿಮೈಸ್ ಯುವರ್ ಆ್ಯಡ್ ವಿತ್ ಅಡ್ವರ್ಟೈಸ್ ಪ್ಲಸ್ ಕ್ರಿಯೇಟಿವ್ ಅಂತ ಹೇಳಿದೆ. ಇಲ್ಲಿ ನೋಡಿ ಈ ರೀತಿಯಾಗಿ ತೋರಿಸ್ತಾ ಇದೆ ನೋಡಿ. ಈ ರೀತಿಯಾಗಿ ಕಾಣುವಂಥದ್ದು ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ. ಆನಂತರ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಒಂದು ಆ್ಯಡ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಇಮೇಜನ್ನು ಆ್ಯಡ್ ಮಾಡಿದ್ದೇವೆ. ಈ ರೀತಿಯಾಗಿ ಕಾಣಿಸ್ತಾ ಇರುವಂಥದ್ದು ನಿಮಗೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಆನಂತರ ನೋಡಿ ಇಲ್ಲಿ ಪ್ರೈಮರಿ ಟೆಕ್ಸ್ಟನ್ನು ಕೇಳ್ತಾ ಇದೆ. ಇಲ್ಲಿ ಪ್ರೈಮರಿ ಟೆಕ್ಸ್ಟನ್ನು ಆ್ಯಡ್ ಮಾಡಿ.
ಪ್ರೈಮರಿ ಟ್ಯಾಕ್ಸ್ ಈ ಒಂದು ಆ್ಯಡನ್ನು ನೆಟ್ವರ್ಕರ್ಗೋಸ್ಕರ ಮಾಡಿದ್ದೇನೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತೇಳಿ ಹಾಕ್ತಾ ಇದ್ದೇನೆ. ನೋಡಿ, ನಾನು ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬರೆದ ತಕ್ಷಣ ಇಲ್ಲಿ ನೋಡಿ ಆ್ಯಡ್ ಆಗ್ತಾ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತೇಳಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಡ್ಸ್ ಅಂತೇಳಿ ಹಾಕ್ತಾ ಇದ್ದೇನೆ. ಆನಂತರ ನೋಡಿ ಇಲ್ಲಿ ಹೆಡಿಂಗ್ ಬರುತ್ತೆ. ಹೆಡಿಂಗ್ದಲ್ಲಿ ಇಲ್ಲಿ ನೋಡಿ ಲೀಡ್ಸ್ ಮ್ಯಾನೇಜ್ಮೆಂಟ್ ಇಲ್ಲಿ ಲೀಡ್ಸ್ ಮ್ಯಾನೇಜ್ಮೆಂಟ್ ಅಂತೇಳಿ ಟೈಪ್ ಮಾಡಿದ್ದೇನೆ. ಇಲ್ಲಿ ನೋಡಿ ಇಲ್ಲಿ ಬಂದಿರುತ್ತೆ ನೋಡಿ ಲೀಡ್ಸ್ ಮ್ಯಾನೇಜ್ಮೆಂಟ್ ಅಂತೇಳಿ ಸೈನ್ ಅಪ್ ಬಟನ್ ಬಂದಿದೆ. ಈ ಸೈನ್ ಅಪ್ ಬಟನ್ ಅನ್ನು ನಾವು ಇಲ್ಲಿ ಇರ್ತಕ್ಕಂಥ ಸೈನ್ ಅಪ್ ಬಟನ್ ಅನ್ನು ನೋಡಿಕೊಳ್ಳುವ. ಇಲ್ಲಿ ಸೈನ್ ಅಪ್ ಬಟನ್ ಅಂತೇಳಿದೆ ನೋಡಿ. ಇಲ್ಲಿ ಸಬ್ಸ್ಕ್ರೈಬ್ ಅಂತೇಳಿ ಮಾಡಿದರೆ ಇಲ್ಲಿ ನೋಡಿ ಸಬ್ಸ್ಕ್ರೈಬ್ ಬಟನ್ ಅನ್ನು ಬಂದಿರುತ್ತೆ ನೋಡಿ. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಅನ್ನು ಬಂದಿರುವಂಥದ್ದು. ಈಗ ನಾವು ಫಾರ್ಮ್ ಅನ್ನು ಸೈನ್ ಅಪ್ ಮಾಡಿಕೊಳ್ಳಲಿಕ್ಕೆ ಈ ಒಂದು ಆ್ಯಡ್ ಅನ್ನು ರನ್ ಮಾಡ್ತಾ ಇದ್ದೇವೆ. ಅದ್ರಗೋಸ್ಕರ ಸೈನ್ ಅಪ್ ಅನ್ನು ಇಡಿ ನೋಡಿ. ಡಿಸ್ಕ್ರಿಪ್ಷನ್ ಇಲ್ಲಿಂದ ಬರೆಯಬೇಕಾಗತ್ತೆ. ಈ ಒಂದು ಅಡ್ವರ್ಟೈಸ್ಮೆಂಟ್ ಮಾಡುವುದು ಎದರಿಗೋಸ್ಕರ ಅಂತೇಳಿ ಸ್ವಲ್ಪ ನೀವು ಡಿಸ್ಕ್ರಿಪ್ಷನ್ ಅನ್ನು ಹಾಕಿ. ಡಿಸ್ಕ್ರಿಪ್ಷನ್ದಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ನಾನು ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ಕಾಂಟ್ಯಾಕ್ಟ್ ನಂಬರನ್ನು ಹಾಕ್ತಾ ಇದ್ದೇನೆ ನೋಡಿ. ಈ ರೀತಿ ಕಾಂಟ್ಯಾಕ್ಟ್ ನಂಬರ್ ಹಾಕ್ಕೊಂಡಾಗ ಇಲ್ಲಿ ನೋಡಿ ಡಿಸ್ಕ್ರಿಪ್ಷನ್ದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬಂದಿದೆ ನೋಡಿ. ಈ ರೀತಿಯಾಗಿ ಬರುವಂಥದ್ದು. ಆ ನಂತರ ನೋಡಿ ಇಲ್ಲಿ ನಾವು ಲೀಡ್ಸ್ ಅನ್ನು ಪಡೆದುಕೊಳ್ಳಲು ಕ್ರಿಯೇಟ್ ಎ ಫಾರ್ಮ್ ಅಂತೇಳಿದೆ. ಈ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಪಡೆದಿರುವಂತಹ ಲೀಡ್ಸ್ ಅನ್ನು ಯಾವ ಒಂದು ಫಾರ್ಮ್ದಲ್ಲಿ ನಮಗೆ ಸಿಗತ್ತೆ ಅನ್ನೋದಕ್ಕೆ ಒಂದು ಫಾರ್ಮ್ ಅನ್ನು ರೆಡಿ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಫೇಸ್ಬುಕ್ ಲೀಡ್ಸ್ ಅಂತೇಳಿ ಒಂದು ಫಾರ್ಮ್ ಅನ್ನು ರೆಡಿ ಮಾಡ್ಕೊಳ್ಳೋಣ. ಫಾರ್ಮ್ ನೇಮ್ ಅನ್ನು ಕೊಟ್ಟಿದ್ದೇನೆ. ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಬ್ಯಾಕ್ಗ್ರೌಂಡ್ ಇಮೇಜ್ ಕೇಳ್ತಾ ಇದೆ. ಬ್ಯಾಕ್ಗ್ರೌಂಡ್ ಇಮೇಜನ್ನು ನಮಗೆ ಅವಶ್ಯಕತೆ ಇಲ್ಲ, ಹಾಗೇನೆ ಇಡೋನು. ಆನಂತರ ಇಲ್ಲಿ ಹೆಡಿಂಗ್ ಹೆಡ್ಲೈನ್ ಅಂತೇಳಿದೆ. ಹೆಡ್ಲೈನ್ದಲ್ಲಿ ನಾವು ಕಾಂಟ್ಯಾಕ್ಟ್ ಫಾರ್ಮ್ ಅಂತೇಳಿ ಹಾಕೋಣ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಹೆಡಿಂಗ್ದಲ್ಲಿ ಕಾಂಟ್ಯಾಕ್ಟ್ ಫಾರ್ಮ್ ಹಾಕಿದಾಗ ಇಲ್ಲಿ ಕಾಂಟ್ಯಾಕ್ಟ್ ಫಾರ್ಮ್ ಅನ್ನು ಬಂದಿರುವಂಥದ್ದು. ಆನಂತರ ಇನ್ಕ್ಲೂಡೆಡ್ ಅಡಿಷನಲ್ ಡೀಟೇಲ್ಸ್ ಇದೆ, ಇದನ್ನು ನಮಗೆ ಬೇಡ. ಆನಂತರ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕಸ್ಟಮೈಸ್ ಕ್ವಶನ್ಸ್ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ಆ್ಯಡ್ ಕ್ವಶನ್ಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಕ್ವಶನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಮಲ್ಟಿಪಲ್ ಚಾಯ್ಸಸ್ ಅಂತೇಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಇಮೇಲ್ ಐ ಡಿಯನ್ನು ಕೇಳೋಣ. ನಾವು ಇಮೇಲ್ ಟೈಪ್ ಮಾಡೋಣ. ಇಮೇಲ್ ಅಂತೇಳಿ ಟೈಪ್ ಮಾಡಿ ಆನಂತರ ಮತ್ತೆ ಆ್ಯಡ್ ಕ್ವಶನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮಲ್ಟಿಪ್ಲೈ ಚಾಯ್ಸಸ್ ಮೇಲೆ ಕ್ಲಿಕ್ ಮಾಡೋಣ. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೇಳೋಣ. ಕಾಂಟ್ಯಾಕ್ಟ್ ನಂಬರನ್ನು ಕೇಳಿದ್ದೇವೆ. ಆನಂತರ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಆ್ಯಡ್ ಕ್ವಶನ್ಸ್ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ಅವ್ರದ್ದೊಂದು ಅಡ್ರೆಸ್ಸನ್ನು ಕೇಳೋಣ. ಅಡ್ರೆಸ್ ಬೇಡ, ನೇಮನ್ನು ಕೇಳೋಣ. ಈ ರೀತಿಯಾಗಿ ನೇಮನ್ನು ಕೇಳೋಣ. ಇಲ್ಲಿ ಕಾಂಟ್ಯಾಕ್ಟ್ ಕೇಳಿದ್ದೇವೆ, ನೇಮ್ ಕೇಳಿದ್ದೇವೆ, ಆನಂತರ ಇಮೇಲ್ ID ಕೂಡ ಕೇಳಿದ್ದೇವೆ. ಈ ರೀತಿ ಫಾರ್ಮನ್ನು ರೆಡಿಯಾಗಿದೆ ನೋಡಿ. ಆನಂತರ ಇಲ್ಲಿ ಡಿಸ್ಕ್ರಿಪ್ಷನ್ದಲ್ಲಿ ಥ್ಯಾಂಕ್ ಯು ಫಾರ್ interesting thank you for interesting network ಎಸ್ ಡಿಸ್ಕ್ರಿಪ್ಷನ್ದಲ್ಲಿ ಈ ಥರ ಹಾಕಿದ್ದೀನಿ. ಇಲ್ಲಿ ಬಂದಿದೆ ನೋಡಿ, ಥ್ಯಾಂಕ್ ಯು ಫಾರ್ ಇಂಟ್ರೆಸ್ಟಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತೇಳಿ ಈ ಥರ ಹಾಕಿದ ನಂತರ ಸೇವ್ ಡ್ರಾಪ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಫಾರ್ಮನ್ನು ಸೇವ್ಡ್ ಆಗುತ್ತೆ. ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಪ್ರೈವಸಿ ಪಾಲಿಸಿಯ ಒಂದು ಲಿಂಕನ್ನು ಕೊಡಬೇಕಾಗತ್ತೆ. ಫೇಸ್ಬುಕ್ ಆ್ಯಡ್ಸನ್ನು ರನ್ ಮಾಡಬೇಕಾದ್ರೆ ಒಂದು ವೆಬ್ಸೈಟ್ದು ಒಂದು ಲಿಂಕ್ ಈ ವೆಬ್ಸೈಟ್ ನಿಮ್ಮ ಹತ್ರ ಇರಬೇಕಾಗತ್ತೆ. ವೆಬ್ಸೈಟ್ ಕ್ರಿಯೇಟ್ ಮಾಡಿದ ನಂತರನೇ ನಿಮಗೆ ಈ ಒಂದು ಪ್ರೈವಸಿ ಪಾಲಿಸಿಯ ಒಂದು ಲಿಂಕನ್ನು ಸಿಗುವಂಥದ್ದು, ಇಲ್ಲಂತಂದರೆ ಸಿಗುವುದಿಲ್ಲ. ಮೇನ್ ಆಗಿ ವೆಬ್ಸೈಟ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದಕ್ಕೆ ವೆಬ್ಸೈಟ್ ರೆಡಿ ಮಾಡಿದರೆ ಮಾತ್ರ ಈ ಒಂದು ಲಿಂಕನ್ನು ಹಾಕಲಿಕ್ಕೆ ಬರುತ್ತೆ. ಇಲ್ಲಿ ನೋಡಿ ನಂದು ವೆಬ್ಸೈಟ್ ಇರೋದ್ರಿಂದ https://manjugare.com/ privacy policy ಅಂತೇಳಿ ಇದೆ. ಈ ರೀತಿಯಾಗಿ ಇರುವಂಥದ್ದು. ಇದನ್ನು ಹಾಕಿಕೊಂಡು ಲಿಂಕ್ ಟೆಕ್ಸ್ಟ್ ಅಂತೇಳಿದೆ. ಲಿಂಕ್ ಟೆಕ್ಸ್ಟ್ ಹಾಕಿಲ್ಲ ಅಂತಂದ್ರೂ ನಡೆಯುತ್ತೆ. ಇಲ್ಲಿ ಕಸ್ಟಮ್ ಡಿಕ್ಲರೇಷನ್ ಅಂತೇಳಿದೆ. ಡಿಕ್ಲರೇಷನನ್ನು ನೀವು ಆ್ಯಡ್ ಮಾಡ್ತಾಯಿದ್ರೆ ಇಲ್ಲಿಂದ ಡಿಕ್ಲರೇಷನನ್ನು ಆ್ಯಡ್ ಮಾಡಿಕೊಳ್ಳಿ. ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಥ್ಯಾಂಕ್ಸ್ ಯುವರ್ ಆಲ್ ಸೆಟ್ ಅಂತೇಳಿದೆ. ಇದನ್ನು ಹಾಗೇನೆ ಇಟ್ಬಿಡಿ. ಡಿಸ್ಕ್ರಿಪ್ಷನ್ ಬರೆದಿದ್ರೆ ಡಿಸ್ಕ್ರಿಪ್ಷನ್ ಬರೆಯಿರಿ. ಕಾಲ್ ಟು ಆಕ್ಷನ್ ಇಲ್ಲಿ ಕೊಟ್ಟಿರುವಂಥದ್ದು ವೇವ್ ವೆಬ್ಸೈಟ್ ಅಂತೇಳಿದೆ, ಕಾಲ್ ಬಿಸ್ನೆಸ್ ಅಂತೇಳಿದೆ, ಆನಂತರ ವೇವ್ ಫೈಲ್ ಅಂತೇಳಿದೆ. ಇಲ್ಲಿ ನೀವು ವೇವ್ ಬಿಸ್ನೆಸ್ ಮೇಲೆ ವೇವ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಿಂಕನ್ನು ಕೇಳ್ತಾ ಇದೆ. ಇಲ್ಲಿ ವೆಬ್ಸೈಟ್ದೊಂದು ಲಿಂಕನ್ನು ಕೊಡ್ತಾ ಇದ್ದೇನೆ. ps://com/ ಎಸ್ ಈ ಒಂದು ನಂದು ವೆಬ್ಸೈಟ್ ಇರೋದರಿಂದ ವೆಬ್ಸೈಟ್ದ ಒಂದು ಲಿಂಕನ್ನು ಈ ಒಂದು ವೆಬ್ಸೈಟ್ದ ಲಿಂಕನ್ನು ಕೊಟ್ಟಿರುವಂಥದ್ದು. ಆನಂತರ ಕಾಲ್ ಟು ಆ್ಯಕ್ಷನ್ ಟೆಕ್ಸ್ಟ್ ಅಂತೇಳಿದೆ. ರಿಕ್ವೈರ್ಡ್ ಕೇಳ್ತಾ ಇದೆ. ಕೊನೆಕ್ಟ್ ಅಂತೇಳಿ ಹಾಕ್ತಾ ಇದ್ದೇನೆ. ಕೊನೆಕ್ಟ್ ಅಂತೇಳಿ ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ ಕೊನೆಕ್ಟ್ ಅಂತೇಳಿ ತೋರಿಸ್ತಾ ಇದೆ ಕಾಲ್ ಟು ಆಕ್ಷನ್. ಇಲ್ಲತ್ತಂದರೆ ನಿಮ್ಮ ವೆಬ್ಸೈಟ್ದು ಒಂದು ಇಲ್ಲತ್ತಂದರೆ ಕಾಲ್ ಅಂತೇಳಿ ಹಾಕಿ ಆನಂತರ 87220790 ಕಾಲ್ ಈ ಥರ ನಿಮ್ಮ ಮೊಬೈಲ್ ನಂಬರ್ ಕೂಡ ಕೊಡ್ಬೋದು. ಆನಂತರ ಇಲ್ಲಿ ನೋಡಿ ಕ್ರಿಯೇಟ್ ಎ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಎ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಏನು ಬಂದಿದೆ. ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಿಲ್ಲ ಹಾಯ್ ಅಂತೇಳಿ
ಡಿಸ್ಕ್ರಿಪ್ಷನ್ ಹಾಕ್ತಾ ಇದ್ದೇನೆ. ಏರಿಯರ್ ಬಂದಿರುವುದರಿಂದ ಡಿಸ್ಕ್ರಿಪ್ಷನನ್ನು ಹಾಕ್ತಾ ಇದ್ದೇನೆ. ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವಂತಹ ನೀವು ಡಿಸ್ಕ್ರಿಪ್ಷನನ್ನು ಕರೆಕ್ಟಾಗಿ ಹಾಕಿಕೊಂಡು ಮುಂದೆ ನೀವು ಒಂದು ಆಪ್ಷನನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಪ್ಯಾರಾಗ್ರಾಫ್ ಅಂತ ಹೇಳಿದೆ, ಇಲ್ಲಿ ಕೂಡ ಈ ರೀತಿಯಾಗಿ ಹಾಕ್ತಾ ಇದ್ದೇನೆ. ಏರಿಯರನ್ನು ಹೋಗುವಗೋಸ್ಕರ ನಾನು ಈ ರೀತಿಯಾಗಿ ಹಾಕ್ತಾ ಇರುವಂಥದ್ದು. ಎಡಿಟಿಂಗ್ದಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ಕ್ರಿಯೇಟ್ ಎ ಫಾರ್ಮ್ ಅಂತ ಹೇಳಿದೆ. ಇಲ್ಲಿ ರಿಕ್ವೈರ್ಡ್ ಇರುವಂಥದ್ದು ಫೋನ್ ನಂಬರ್ ರಿಕ್ವೈರ್ಡ್ ಕೇಳ್ತಾ ಇದೆ. ಇಲ್ಲಿ ಫೋನ್ ನಂಬರ್ ಇಲ್ಲಿ ಸಿಲೆಕ್ಟ್ ಮಾಡಿಕೊಳ್ಳಿ. ಸಿಲೆಕ್ಟ್ ಆದ ನಂತರ ಇಲ್ಲಿ 91 ನಮ್ಮ ಕಂಟ್ರಿಯ ಕೋಡ್ ಇರುವಂಥದ್ದು ಇಂಡಿಯಾದು ಥರ ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಈ ಥರ ಮೊಬೈಲ್ ನಂಬರನ್ನು ಹಾಕಿದ ನಂತರ ಇಲ್ಲಿ ಕ್ರಿಯೇಟ್ ಎ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಈ ಫಾರ್ಮನ್ನು ರೆಡಿಯಾಗಿರುವಂಥದ್ದು. ಈ ರೀತಿಯಾಗಿ ಫಾರ್ಮನ್ನು ಫೇಸ್ಬುಕ್ ಲೀಡ್ಸ್ ಪಡೆದುಕೊಳ್ಳಲು ಫಾರ್ಮನ್ನು ರೆಡಿಯಾಗಿದೆ. ಎಸ್ ಗೆಳೆಯರೆ, ಆನಂತರ ಇಲ್ಲಿ ನೋಡಿ URL ಪರ್ಮಾಮೀಟರ್ ಅಂತ ಹೇಳಿದೆ. ಇಲ್ಲಿ ಬಂದಿರುವಂಥದ್ದು ಈ ರೀತಿಯಾಗಿ ಸೆಟಪ್ ಅನ್ನು ಆಗಿದೆ. ನಮ್ಮ ಒಂದು ಆಡ್ಸ್ ಕ್ಯಾಂಪೇನ್ ಅನ್ನು ಸೆಟಪ್ ಆಗಿದೆ. ಇಲ್ಲಿಂದ ನಾವು ಪಬ್ಲಿಷ್ ಅನ್ನು ಮಾಡಬೇಕು. ಪಬ್ಲಿಷ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಬ್ಲಿಷ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಆ್ಯಡ್ ಕ್ಯಾಂಪೇನನ್ನು ರಿವ್ಯೂಗೋಸ್ಕರ ಹೋಗುತ್ತೆ. ರಿವ್ಯೂಗೋಸ್ಕರ ಹೋದ ನಂತರ ಒಂದು ದಿನ ಟೈಮನ್ನು ತಗೊಳುತ್ತೆ. ಒಂದು ದಿನ ಟೈಮನ್ನು ತಗೊಂಡಾದ ನಂತರ ನಾವು ಮುಂದೆ ಕ್ಯಾಂಪೇನನ್ನು ರನ್ ಆಗುವಂಥದ್ದು. ಇಲ್ಲಿ ನೋಡಿ ಆ್ಯಡ್ ಪೇಮೆಂಟ್ ಇನ್ಫಾರ್ಮೇಷನ್ ಅಂತೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ನಾವು ಪೇಮೆಂಟನ್ನು ಅಪ್ಲೋಡ್ ಮಾಡಿಲ್ಲ, ಅದಕ್ಕೋಸ್ಕರ ಪೇಮೆಂಟನ್ನು ಕೇಳ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಬಿಸ್ನೆಸ್ ಆ್ಯಂಡ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಅಂತೇಳಿದೆ. ನಾವು ಡೆಬಿಟ್ ಕಾರ್ಡ್ ಥ್ರೂ ಕೂಡ ಪೇಮೆಂಟನ್ನು ಮಾಡ್ಬೋದು, UPI ಥ್ರೂ ಕೂಡ ಪೇಮೆಂಟನ್ನು ಮಾಡ್ಬೋದು, ಪೇಟಿಎಮ್ ಥ್ರೂ, ನೆಟ್ ಬ್ಯಾಂಕಿಂಗ್ ಥ್ರೂ. ಜಾಸ್ತಿಯಾಗಿ UPI ಥ್ರೂನೇ ಪೇಮೆಂಟನ್ನು ಮಾಡ್ತಾ ಇರ್ತಾರೆ. UPI ಅಂತಂದರೆ ಫೋನ್ಪೇ, ಗೂಗಲ್ ಪೇ ಎಲ್ಲರ ಹತ್ರನೂ ಇರುತ್ತೆ. ಇದ್ರ ಥ್ರೂನೇ ನಾನು ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ ಟಿಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಐ ಹ್ಯಾವ್ ಎ ಕ್ರೆಡಿಟ್ ಟು ಕ್ಲೇಮ್ ಅಂತೇಳಿದೆ. ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಬಿಸ್ನೆಸ್ ಇನ್ಫಾರ್ಮೇಷನ್ದೊಂದು GST ನಂಬರ್ ಕೇಳ್ತಾ ಇದೆ, ಪ್ಯಾನ್ ಕಾರ್ಡ್ ಕೂಡ ಕೇಳ್ತಾ ಇದೆ. ಆನಂತರ ಇಲ್ಲಿ ಆ್ಯಡ್ ಎ ನೇಮ್ ಅಂತೇಳಿ ಬಿಸ್ನೆಸ್ ನೇಮ್ ಕೇಳ್ತಾ ಇದೆ. ಆನಂತರ ಬಿಸ್ನೆಸ್ ಅಡ್ರೆಸ್ ಕೂಡ ಕೇಳ್ತಾ ಇದೆ. ದಿಸ್ ಪೇಜ್ ಇಸ್ completed and included the information provided will be used for the tax regulation. ನಾನು ಟ್ಯಾಕ್ಸನ್ನು ಕಟ್ತಾ ಇಲ್ಲ, ಅದಕ್ಕೋಸ್ಕರ GST ನಂಬರ್ ಕೇಳ್ತಾ ಇದೆ. ಪ್ಯಾನ್ ಕಾರ್ಡ್ ಕೂಡ ಆಪ್ಷನಲ್ ಇರುವಂಥದ್ದು, ಇದನ್ನು ನೀವು ಹಾಗೇನೆ ಬಿಟ್ಬಿಡಿ. ಆನಂತರ ಇಲ್ಲಿ ನಿಮ್ಮ ಬಿಸ್ನೆಸ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ ಈ ಥರ SK ಮೋದಿಕೇರ್ ಅಂತೇಳಿ ಟೈಪ್ ಮಾಡಿದ್ದೇನೆ. ಆನಂತರ ಬಿಸ್ನೆಸ್ ಅಡ್ರೆಸ್ ಕೇಳ್ತಾ ಇದೆ. ಇಲ್ಲಿ ಬಿಸ್ನೆಸ್ ಅಡ್ರೆಸ್ಸನ್ನು ಹಾಕಿ ಈ ಥರ ಬಿಸ್ನೆಸ್ ಅಡ್ರೆಸ್ ಹಾಕಿ ಟೌನ್ ಆರ್ ಸಿಟಿ ಕೇಳ್ತಾ ಇದೆ. ನಮ್ಮ ಸಿಟಿ ಬಿಜಾಪುರ ಬರುವುದರಿಂದ ಬಿಜಾಪುರ ಟೈಪ್ ಮಾಡ್ತಾ ಇದ್ದೇನೆ. ಕಂಟ್ರಿ ಬರುವಂಥದ್ದು ಇಲ್ಲಿ ಕರ್ನಾಟಕ ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ 586104 ಬರುವಂಥದ್ದು ಪಿನ್ ಕೋಡನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಅಡ್ವರ್ಟೈಸ್ಮೆಂಟ್ ಪರ್ಪಸ್ ಅಂತೇಳಿದೆ. ಎಸ್ ಐ ಆಮ್ ಬೈಯಿಂಗ್ ಆ್ಯಡ್ಸ್ ಫಾರ್ ಬಿಸ್ನೆಸ್ ಪರ್ಪಸ್ ಅಂತೇಳಿ ಇದೆ. ಇದನ್ನು ಸಿಲೆಕ್ಟ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ಟಿಕ್ ಮಾರ್ಕ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ನಿಮ್ಮದೊಂದು ಪೇಮೆಂಟನ್ನು ಕೇಳ್ತಾ ಇರೋವಂಥದ್ದು 1000 ರೂಪೀಸ್ ಆದರೂ ಪೇಮೆಂಟ್ ಹಾಕಿ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ನಾನು 500 ಪೇಮೆಂಟನ್ನು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ 500 ಅನ್ನು ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಥರ ಆ್ಯಡ್ ಫಂಡ್ಸ್ ಅಂತೇಳಿ ಬಂದಿದೆ ನೋಡಿ. ಇಲ್ಲಿ UPI ID ಕೇಳ್ತಾ ಇದೆ. ಆನಂತರ ಇಲ್ಲಿ
ರಿಫ್ರೆಶ್ ಪಾಪಪ್ ಅಂತೇಳಿ ಕೇಳ್ತಾ ಇದೆ. ಪ್ಲೀಸ್ ನೋಡಿ ರಿಫ್ರೆಶನ್ನು ಮಾಡ್ತಾ ಇದ್ದೇನೆ. ಎಸ್, ಇಲ್ಲಿ ಮತ್ತೆ ರಿಫ್ರೆಶನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಜನರೇಟ್ QR ಕೋಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. QR ಕೋಡ್ ಮುಖಾಂತರ ನಾನು ಪೇಮೆಂಟನ್ನು ಮಾಡ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ನಾನೊಂದು ಪೇಮೆಂಟನ್ನು ಸಕ್ಸಸ್ಫುಲ್ ಆಗಿರುವಂಥದ್ದು. ಈ ರೀತಿಯಾಗಿ ನಾವು ಪೇಮೆಂಟನ್ನು ಫೇಸ್ಬುಕ್ದಲ್ಲಿ ಆ್ಯಡ್ ಮಾಡಬಹುದು. ಇನ್ನೊಂದು ಮೆಥಡ್ ಇದೆ, ಇನ್ನೊಂದು ಕೂಡ ಮೆಥಡ್ ಇದೆ. ಪೇಮೆಂಟನ್ನು ನಾವು ಬೇರೆ ಕಡೆಯಿಂದ ಕೂಡ ಆ್ಯಡ್ ಮಾಡ್ಬೋದು. ಈ ಒಂದು ಆಪ್ಷನ್ ಫಸ್ಟ್ ಟೈಮ್ ಒಂದು ಅಡ್ವರ್ಟೈಸ್ಮೆಂಟ್ ರನ್ ಮಾಡುವಂಥವರಿಗೆ ಮಾತ್ರ ಈ ಒಂದು ಆಪ್ಷನನ್ನು ಬರುವಂಥದ್ದು. ಇಲ್ಲಿ ನೋಡಿ ಗೆಳೆಯರೆ, ಸಕ್ಸಸ್ ಅಂತೇಳಿ ಬಂದಿದೆ. 500 ಅಡ್ಡೆಡ್ ಯುವರ್ ಪ್ರಿಪೇಯ್ಡ್ ಬ್ಯಾಲೆನ್ಸ್ ಅಂತೇಳಿ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ನೋಡಿ ಕ್ಯಾಂಪೇನ್ದು ಒಂದು ಇದನ್ನು ತೋರಿಸ್ತಾ ಇದೆ. ಇಲ್ಲಿ ನೋಡಿ ಫಸ್ಟ್ ಆ್ಯಡ್ಸ್ ಅಂತೇಳಿ ಹಾಕಿದ್ದೆ. ಫಸ್ಟ್ ಆ್ಯಡ್ಸನ್ನು ಕಾಣಿಸ್ತಾ ಇರುವಂಥದ್ದು ಈ ರೀತಿಯಾಗಿ. ಇಲ್ಲಿ ನೋಡಿ ನಾವು ಹಾಕಿದಂಥ ಫೇಸ್ಬುಕ್ ಲೀಡ್ಸನ್ನು ಇಲ್ಲಿಂದ ನಾವು ಇಲ್ಲಿ ಆನ್ ಫೇಸ್ಬುಕ್ ಲೀಡ್ ಅಂತೇಳಿದೆ ನೋಡಿ, ಇಲ್ಲಿಂದ ನಾವು ಪಡೆದುಕೊಳ್ಳಬಹುದು. ಅವ್ರದ್ದೊಂದು ಕಾಂಟ್ಯಾಕ್ಟ್ ನಂಬರ್ ಆಗಲಿ ಏನೇ ಆಗಲಿ ಇಲ್ಲಿಂದ ಪಡೆದುಕೊಳ್ಳಬಹುದು. ಇಲ್ಲಿ ನೋಡಿ ಎಂಡ್ ಡೇಟ್ ಬಂದ್ಬಿಟ್ಟು 1 ಡೇ ಲೆಫ್ಟ್ ಅಂತೇಳಿ ತೋರಿಸ್ತಾ ಇರುವಂಥದ್ದು. ಈ ರೀತಿಯಾಗಿ ಈ ಒಂದು ಕ್ಯಾಂಪೇನ್ದು ಬಜೆಟ್ ಈ ಒಂದು ಕ್ಯಾಂಪೇನನ್ನು ರನ್ ಮಾಡಿದ್ದೇವೆ. ಇಲ್ಲಿಂದ ನಮಗೆ ಏನೇ ಕೂಡ ಎಡಿಟ್ಸ್ ಮಾಡಿಕೊಳ್ಳಿಕ್ಕೆ ಕೂಡ ಆಪ್ಷನ್ಸ್ ಇರುವಂಥದ್ದು. ಇಲ್ಲಿ ನೋಡಿ ಎಡಿಟ್ ಅಂತೇಳಿದೆ. ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಆಪ್ಷನ್ ಮುಖಾಂತರ ನಾವು ನಮ್ಮ ಆ್ಯಡನ್ನು ಇಲ್ಲಿಂದ ಎಡಿಟನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಆಪ್ಷನ್ಸನ್ನು ಬರುತ್ತೆ. ಈ ರೀತಿಯಾಗಿ ಇಂಟರ್ಫೇಸನ್ನು ಓಪನ್ ಆಗಿದೆ ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇರುವಂಥದ್ದು. ಆನಂತರ ಮತ್ತೆ ನಾವು ಬೇರೆ ಒಂದು ಆ್ಯಡನ್ನು ರನ್ ಮಾಡಬೇಕಾದ್ರೆ ಅಮೌಂಟನ್ನು ನಾವು ಇಲ್ಲಿಂದ ಒಂದು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಬಿಲ್ ಆ್ಯಂಡ್ ಪೇಮೆಂಟ್ಸ್ ಅಂತೇಳಿದೆ. ಈ ಟೂಲ್ ಮ್ಯಾಗೆ ಕ್ಲಿಕ್ ಮಾಡಿಕೊಂಡಾಗ ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಇಲ್ಲಿಂದ ನಾವು ಒಂದು ಆ್ಯಡ್ಸ್ಗಳನ್ನು ರನ್ ಮಾಡಲಿಕ್ಕೆ ಅಮೌಂಟನ್ನು ಲೋಡ್ ಮಾಡಲು ಆಪ್ಷನನ್ನು ಬರುತ್ತೆ. ಎಸ್ ವೀಕ್ಷಕರೇ, ಇಲ್ಲಿ ನೋಡಿ ಇಲ್ಲಿ ಆ್ಯಡ್ ಅಕೌಂಟ್ ಅಂತೇಳಿ ಇದೆ ನೋಡಿ, ಸಾಧುಕರೆ ಅಂತೇಳಿ. ಈ ಒಂದು ಫೇಸ್ಬುಕ್ ಆ್ಯಡ್ದ ಒಂದು ID ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಆನಂತರ ಪ್ರಿಪೇಯ್ಡ್ ಬ್ಯಾಲೆನ್ಸ್ ಇರುವಂಥದ್ದು 500 ಆವಾಗಲೇ ಡೆಪಾಸಿಟ್ ಮಾಡಿದ್ದೆ. ಇದು 499.99 ಅಂತೇಳಿ ತೋರಿಸ್ತಾ ಇದೆ ನೋಡಿ. ಈ ರೀತಿಯಾಗಿ ನಮ್ಮ ಬ್ಯಾಲೆನ್ಸನ್ನು ಇಲ್ಲಿಂದ ನೋಡಿಕೊಳ್ಳಬಹುದು. ಆನಂತರ ಆ್ಯಡ್ ಫಂಡ್ ಬಟನ್ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿಂದ ಫಂಡ್ ಕೂಡ ಆ್ಯಡ್ ಮಾಡಬಹುದು. ಬೇರೆ ಒಂದು ಅಡ್ವರ್ಟೈಸ್ಮೆಂಟ್ ರನ್ ಮಾಡೋದಕ್ಕೋಸ್ಕರ ಇಲ್ಲಿಂದ ಆ್ಯಡ್ ಒಂದು ಫಂಡನ್ನು ಲೋಡ್ ಮಾಡಬಹುದು. ಈ ಒಂದು ಪಾಪಪ್ ಆವಾಗಲೇ ಓಪನ್ ಆಗಿತ್ತು ನೋಡಿ, ಆ ಒಂದು ಇದಕ್ಕೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿಂದ ನಾವು ಮತ್ತೆ ಪೇಮೆಂಟನ್ನು ಲೋಡ್ ಮಾಡಲಿಕ್ಕೆ ಒಂದು ಆಪ್ಷನ್ ಇರುವಂಥದ್ದು. ಆನಂತರ ನೋಡಿ ಗೆಳೆಯರೆ, ಇಲ್ಲಿ ಓವರ್ ವ್ಯೂ ಅಂತೇಳಿದೆ. ಮೇಲೆ ಟಿಕ್ ಮಾರ್ಕ್ ಮಾಡಿ. ಓವರ್ ವ್ಯೂ ಮೇಲೆ ಟಿಕ್ ಮಾರ್ಕ್ ಮಾಡಿದಾಗ ಒಂದು ಟೋಟಲಿ ಕ್ಯಾಂಪೇನ್ದೊಂದು ಓವರ್ ವ್ಯೂವನ್ನು ಇಲ್ಲಿಂದ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಎಸ್ ವೀಕ್ಷಕರೇ, ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ಆ್ಯಡ್ಸನ್ನು ಯಾವ ರೀತಿಯಾಗಿ ರನ್ ಮಾಡುವುದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಯೂಟ್ಯೂಬ್ ಆ್ಯಡ್ಸ್ ಮತ್ತು ಗೂಗಲ್ ಆ್ಯಡ್ಸ್, ಆನಂತರ ಲಿಂಕ್ಡ್ಇನ್ ಆ್ಯಡ್ಸ್, ಈ ಒಂದು ಆ್ಯಡ್ಸ್ಗಳ ಕೋರ್ಸನ್ನು ಬೇರೆ ಬೇರೆ ರೀತಿಯಾಗಿ ಇರುವಂಥದ್ದು, ಅದನ್ನು ಕೂಡ ನೀವು ತಿಳಿದುಕೊಳ್ತೀರಾ.
ಆನಂತರ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ಗೋಸ್ಕರ ಸಾಕಷ್ಟು ಬೆನಿಫಿಟ್ಸನ್ನು ಆಗುವಂಥದ್ದು ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಫೇಸ್ಬುಕ್ ಒಂದು ಅಕೌಂಟನ್ನು ಓಪನ್ ಮಾಡುವುದರ ಹಿಡಿದು ಫೇಸ್ಬುಕ್ ಆ್ಯಡ್ಸನ್ನು ರನ್ ಮಾಡುವುದರ ತನಕ ನೀವು ಏನಾದರೂ ಓನ್ಲಿ ಒಂದು ಸೋಷಲ್ ಮೀಡಿಯಾ ಫೇಸ್ಬುಕ್ಕನ್ನು ನೀವು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿದರೆ ನಿಮಗೆ ಸಾಕಷ್ಟು ಲೀಡ್ಸ್ಗಳನ್ನು ನೀವು ಮನೆಯಿಂದಲೇ ಪಡೆದುಕೊಳ್ಳಬಹುದು. ಈ ರೀತಿಯಾಗಿ ಇರುವಂಥದ್ದು. ನಾನು ನೆಟ್ವರ್ಕ್ ಮಾರ್ಕೆಟರ್ಗೋಸ್ಕರನೇ ಈ ಒಂದು ಫೇಸ್ಬುಕ್ ಆ್ಯಡ್ಸ್ ರನ್ ಮಾಡುವುದಾಗಲಿ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡುವುದಾಗಲಿ ಇದನ್ನು ಕಲಿಸಿಕೊಡ್ತಾ ಇದ್ದೇನೆ. ಸಾಕಷ್ಟು ಸಲ ನಾನು ಮಾರ್ಕೆಟಿಂಗ್ಗೋಸ್ಕರ ಫೀಲ್ಡ್ ವರ್ಕ್ಗೆ ಹೋಗ್ತಾ ಇದ್ದರೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೇವೆ. ಆದರೆ ಕೇವಲ ಒಂದು 500 ರೂಪಾಯಿಯನ್ನು ಸ್ಪೆಂಡ್ ಮಾಡಿ ನಾವು ಯಾವುದೇ ಒಂದು ಫೀಲ್ಡ್ ವರ್ಕಿಗೆ ಹೋಗಲಾರ್ದೆ ಕೂಡ ನಾವು ಲೀಡ್ಸನ್ನು ಪಡೆದುಕೊಳ್ಳುವಂಥ ಒಂದು ಸುವರ್ಣ ಅವಕಾಶ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರುವುದರಿಂದ ನಾನು ಈ ಒಂದು ಕೋರ್ಸನ್ನು ಕಲಿತುಕೊಂಡು ನಾನು ನಿಮಗೆ ಈ ಒಂದು ಕೋರ್ಸಿನ ಬಗ್ಗೆ ಅವೇರ್ನೆಸ್ಸನ್ನು ಕೊಡ್ತಾ ಇದ್ದೇನೆ. ನನ್ನ ಮೆಂಟರ್ ಆದಂತಹ ಸಂದೀಪ್ ಸರ್ ಅವರು ನನಗೆ ಈ ಒಂದು ಕೋರ್ಸಿನ ಬಗ್ಗೆ ಸವಿಸ್ತಾರವಾಗಿ ಹೇಳಿಕೊಟ್ಟಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್.